ನಮಸ್ಕಾರ. ಜೀವನದ ಗುಟ್ಟುಗಳನ್ನು, ಅದರ ಒಳನೋಟಗಳನ್ನು ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆ? ಇತರರ ಜೀವನದ ಅನುಭವಗಳನ್ನು ಕೇಳಿ ನಿಮ್ಮೊಳಗಿನ ವ್ಯಕ್ತಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಿಕೊಳ್ಳುವ ಆಸೆ ನಿಮ್ಮಲ್ಲಿದೆ? ಹಾಗಾದರೆ ಈ ಸಂಚಿಕೆ ನಿಮಗಾಗಿ. ಜೀವನವು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾದದ್ದಲ್ಲ. ಕೆಲವು ದಿನಗಳು ನಮಗೆ ಕಠಿಣ ಸವಾಲುಗಳನ್ನು ಒಡ್ಡಿದರೆ ಇನ್ನು ಕೆಲವು ದಿನಗಳು ಅನಿರೀಕ್ಷಿತ ಸಂತೋಷವನ್ನು ತಂದುಕೊಡುತ್ತವೆ. ಬಹುತೇಕ ಜನರಿಗೆ ಜೀವನವೆಂದರೆ ಉತ್ತರಿಸಲಾಗದ ನೂರಾರು ಪ್ರಶ್ನೆಗಳಿಂದ ತುಂಬಿರುವ ಒಂದು ದೊಡ್ಡ ನಿಗೂಢ ಕಡಲು. ಆದರೂ ಈ ಜೀವನದ ಅನಿಶ್ಚಿತತೆಗಳ ನಡುವೆಯೂ ಒಂದು ಸುಂದರವಾದ ಅರ್ಥವನ್ನು ಕಂಡುಕೊಳ್ಳುವುದೇ ನಿಜವಾದ ಬದುಕು. ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು, ನಿಮ್ಮ ಆಲೋಚನಾ ಲಹರಿಯನ್ನು ಸಕಾರಾತ್ಮಕಗೊಳಿಸಲು ಮತ್ತು ಜೀವನದ ಕಡೆಗೆ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಲು ಈ ಆಡಿಯೋ ಬುಕ್ ನಿಮಗೆ ದಾರಿದೀಪವಾಗಲಿದೆ. ಕಷ್ಟಗಳನ್ನು ಎದುರಿಸಿ, ಸವಾಲುಗಳನ್ನು ಮೆಟ್ಟಿ ನಿಂತು ಅರ್ಥಪೂರ್ಣ ಜೀವನ ನಡೆಸಿದ ಸಾಮಾನ್ಯ ಜನರ ಅಸಾಮಾನ್ಯ ಕಥೆಗಳನ್ನು ನಾವಿಂದು ಹಂಚಿಕೊಳ್ಳಲಿದ್ದೇವೆ. ಬನ್ನಿ, ಈ ಸ್ಫೂರ್ತಿದಾಯಕ ಪಯಣವನ್ನು ಶುರು ಮಾಡೋಣ. ಅಧ್ಯಾಯ 1. ಜೀವ ಉಳಿಸಿದ ಒಂದು ಸಣ್ಣ ಸಹಾಯ. ಅ ಸಿಂಪಲ್ ಜೆಸ್ಚರ್. ಒಂದು ಸಣ್ಣ ಕರುಣೆಯ ಕಾರ್ಯವು ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಎಂಬುದಕ್ಕೆ ಈ ಕಥೆ ಸಾಕ್ಷಿ. ಮಾರ್ಕ್ ಆಗಿನ್ನೂ 8ನೇ ತರಗತಿಯಲ್ಲಿ ಓದುತ್ತಿದ್ದ ಹುಡುಗ. ಅಂದು ಶಾಲೆಯಲ್ಲಿ ದಣಿದು ಮನೆಗೆ ಹಿಂದಿರುಗುತ್ತಿದ್ದ. ಅವನ ಗಮನವೆಲ್ಲ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುವುದರ ಮೇಲಿತ್ತು. ಆಗ ಅವನ ಮುಂದೆಯೇ ಹೆಜ್ಜೆ ಹಾಕುತ್ತಿದ್ದ ಇನ್ನೊಬ್ಬ ಹುಡುಗ ದಿಢೀರನೆ ಎಡವಿ ನೆಲದ ಮೇಲೆ ಬಿದ್ದನು. ಅವನ ಬೆನ್ನಿನಲ್ಲಿದ್ದ ದೊಡ್ಡ ಬ್ಯಾಗ್ ಒಡೆದು ಅದರಲ್ಲಿದ್ದ ಪುಸ್ತಕಗಳು, ಬಟ್ಟೆಗಳು, ಟೇಪ್ ರೆಕಾರ್ಡರ್, ಬೇಸ್ಬಾಲ್ ಗ್ಲೌಸ್ ಮತ್ತೊಂದು ಟೋಪಿ ರಸ್ತೆಯ ಮೇಲೆಲ್ಲಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಮಾರ್ಕ್ ಒಂದು ಕ್ಷಣವೂ ಯೋಚಿಸಲಿಲ್ಲ. ತನ್ನ ಪಾಡಿಗೆ ತಾನು ಹೋಗಬಹುದಿತ್ತು. ಆದರೆ ಅವನೊಳಗಿನ ಮಾನವೀಯತೆ ಎಚ್ಚರವಾಯಿತು. ತಕ್ಷಣ ಆ ಹುಡುಗನ ಬಳಿ ಓಡಿಹೋಗಿ ನೆಲದ ಮೇಲೆ ಬಿದ್ದಿದ್ದ ಪ್ರತಿಯೊಂದು ವಸ್ತುವನ್ನೂ ಎತ್ತಿಕೊಡಲು ಸಹಾಯ ಮಾಡಿದನು. ಆ ವಸ್ತುಗಳನ್ನು ಎತ್ತಿಕೊಡುತ್ತಿರುವಾಗ ಅವರಿಬ್ಬರೂ ಒಂದೇ ದಾರಿಯಲ್ಲಿ ಹೋಗುತ್ತಿದ್ದಾರೆಂದು ಮಾರ್ಕ್ಗೆ ಅರಿವಾಯಿತು. ನಾನು ನಿನ್ನ ಜೊತೆ ಬರಲಾ ಎಂದು ಮಾರ್ಕ್ ಕೇಳಿದ. ಆ ಹುಡುಗನ ಮುಖದಲ್ಲಿ ಒಂಥರ ರಿಲೀಫ್ ಕಂಡಿತು. ದಾರಿಯುದ್ದಕ್ಕೂ ಅವರು ಮಾತನಾಡತೊಡಗಿದರು. ಆ ಹುಡುಗನ ಹೆಸರು ಬಿಲ್. ಬಿಲ್ಗೆ ಬೇಸ್ಬಾಲ್ ಮತ್ತು ಇತಿಹಾಸವೆಂದರೆ ಪಂಚಪ್ರಾಣ ಎಂದು ಮಾರ್ಕ್ಗೆ ತಿಳಿಯಿತು. ಮಾತು ಮುಂದುವರಿದಂತೆ ಬಿಲ್ ತನ್ನ ಮನಸ್ಸಿನೊಳಗಿದ್ದ ಭಾರವೆನ್ನೆಲ್ಲಾ ತೋಡಿಕೊಳ್ಳತೊಡಗಿದನು. ತಾನು ಶಾಲೆಯಲ್ಲಿ ಎದುರಿಸುತ್ತಿರುವ ಕಷ್ಟಗಳು, ಸ್ನೇಹಿತರೊಂದಿಗಿನ ಸಮಸ್ಯೆಗಳು ಮತ್ತು ತನ್ನ ಒಂಟಿತನದ ಬಗ್ಗೆ ಅವನು ಹೇಳಿಕೊಂಡನು. ಮಾರ್ಕ್ ಮಧ್ಯೆ ಬಾಯಿ ಹಾಕದೆ ಅತ್ಯಂತ ಗಮನವಿಟ್ಟು ಸಹಾನುಭೂತಿಯಿಂದ ಆತನ ಮಾತುಗಳನ್ನು ಆಲಿಸಿದನು. ಬಿಲ್ ಮನೆ ತಲುಪಿದಾಗ ಬಿಲ್ ಮಾರ್ಕ್ನನ್ನು ಒಳಗೆ ಕರೆದ. ಅಂದು ಇಡೀ ಮಧ್ಯಾಹ್ನ ಅವರಿಬ್ಬರೂ ಟಿವಿ ನೋಡುತ್ತಾ ನಗುತ್ತಾ ಸಮಯ ಕಳೆದರು. ಅಂದಿನಿಂದ ಅವರು ಆಪ್ತ ಸ್ನೇಹಿತರಾದರು. ಜೂನಿಯರ್ ಹೈಸ್ಕೂಲ್ ಮುಗಿಸಿ ಒಟ್ಟಿಗೆ ಹೈಸ್ಕೂಲಿಗೂ ಸೇರಿದರು. ವರ್ಷಗಳು ಉರುಳದವು. ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು. ಪ್ರೌಢಶಾಲಾ ಪದವಿ ಮುಗಿಯುವ ಕೆಲವೇ ದಿನಗಳ ಮೊದಲು ಬಿಲ್ ಮಾರ್ಕ್ ಬಳಿ ಬಂದು, ನಾನು ನಿನ್ನ ಬಳಿ ಒಂದು ಬಹುಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳಬೇಕು. ನಾವು ಇಬ್ಬರೇ ಮಾತನಾಡಬಹುದಾ ಎಂದು ಕೇಳಿದನು. ಇಬ್ಬರೂ ಒಂಟಿಯಾಗಿ ಕುಳಿತಾಗ ಬಿಲ್ ಕೇಳಿದ, ನಾವು ಮೊದಲ ಬಾರಿಗೆ ಭೇಟಿಯಾದ ಆ ದಿನ ನಿನಗೆ ನೆನಪಿದೆಯೇ? ಮಾರ್ಕ್ ನಗು, ಖಂಡಿತ ನೆನಪಿದೆ, ನೀನು ರಸ್ತೆಯಲ್ಲಿ ಬಿದ್ದಿದ್ದೆ ಎಂದನು. ಆಗ ಬಿಲ್ ದೀರ್ಘವಾಗಿ ಉಸಿರೆಳೆದುಕೊಂಡು ಗದ್ಗದಿತ ಕಂಠದಿಂದ ಹೇಳಿದನು, ಅಂದು ನನ್ನ ಕೈಯಲ್ಲಿ ಅಷ್ಟು ವಸ್ತುಗಳಿದ್ದವು ಏಕೆಂದರೆ ನಾನು ನನ್ನ ಶಾಲೆಯ ಲಾಕರನ್ನು ಸಂಪೂರ್ಣ ಖಾಲಿ ಮಾಡಿ ಎಲ್ಲವನ್ನೂ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ. ನಾನು ಯಾರಿಗೂ ಹೊರೆಯಾಗನೂ ಬಯಸಿರಲಿಲ್ಲ. ಅಂದು ಮನೆಗೆ ಹೋಗಿ ನನ್ನ ಜೀವನವನ್ನು ಕೊನೆಗೊಳಿಸಲು ನಾನು ನಿರ್ಧರಿಸಿದ್ದೆ. ಎಲ್ಲವೂ ಸಿದ್ಧವಾಗಿತ್ತು. ಆದರೆ ನೀನು ಬಂದು ನನಗೆ ಸಹಾಯ ಮಾಡಿದೆ. ನಾವು ಭೇಟಿಯಾಗಿ ಮಾತನಾಡತೊಡಗಿದಾಗ ನನ್ನ ಮನಸ್ಸು ಬದಲಾಯಿತು. ನನ್ನ ಮಾತುಗಳನ್ನು ಕೇಳಲು ಒಬ್ಬನಿದ್ದಾನೆ, ಜೀವನವು ಜೀವಿಸಲು ಯೋಗ್ಯವಿದೆ ಎಂದು ನೀನು ನನಗೆ ಅನಿಸುವಂತೆ ಮಾಡಿದೆ. ನೀನು ಅಂದು ಕೇವಲ ನನ್ನ ಪುಸ್ತಕಗಳನ್ನು ಎತ್ತಿಕೊಳ್ಳಲು ಸಹಾಯ ಮಾಡಿಲ್ಲ ಮಾರ್ಕ್, ನೀನು ನನಗೆ ಬದುಕಲು ಒಂದು ಕಾರಣವನ್ನು ಕೊಟ್ಟೆ. ಇದನ್ನು ಕೇಳಿ ಮಾರ್ಕ್ ದಂಗಾಗಿ ಹೋದನು. ಅವನ ಕಣ್ಣಲ್ಲಿ ನೀರು ತುಂಬಿತು. ತಾನು ಮಾಡಿದ ಆ ಒಂದು ಸಣ್ಣ ಸಹಾಯ ಅರಿವಿಲ್ಲದೆ ತನ್ನ ಸ್ನೇಹಿತನ ಪ್ರಾಣವನ್ನೇ ಉಳಿಸಿತ್ತು ಎಂಬ ಸತ್ಯ ಅವನಿಗೆ ಅರಿವಾಯಿತು. ಅಧ್ಯಾಯ 2. ಅಪ್ಪುಗೆಯ ನ್ಯಾಯಾಧೀಶ. ದ ಹಗ್ಗಿಂಗ್ ಜಡ್ಜ್. ನಾವು ಪ್ರತಿದಿನ ಎಷ್ಟೋ ಜನರನ್ನು ಭೇಟಿ ಮಾಡುತ್ತೇವೆ. ಆದರೆ ಅವರನ್ನು ಪ್ರೀತಿಯಿಂದ ಮಾತನಾಡಿಸುವುದು ಬಹಳ ವಿರಳ. ಆದರೆ ಲೀ ಶಪೀರೋ ಹಾಗಲ್ಲ. ಅವರನ್ನು ಪ್ರೀತಿಯಿಂದ ಹಗ್ಗಿಂಗ್ ಜಡ್ಜ್ ಅಂದರೆ ಅಪ್ಪುಗೆಯ ನ್ಯಾಯಾಧೀಶ ಎಂದು ಕರೆಯಲಾಗುತ್ತಿತ್ತು. ಯುನೈಟೆಡ್ ಸ್ಟೇಟ್ಸ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದ ಲೀ ಕಾಯ್ದೆ ಕಾನೂನುಗಳಿಗಿಂತ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಹೆಚ್ಚು ಶಕ್ತಿಯಿದೆ ಎಂದು ನಂಬುತ್ತಿದ್ದರು.
ನಿವೃತ್ತಿಯ ನಂತರ ಸರಳವಾದ ಅಪ್ಪುಗೆಯ ಮೂಲಕ ಜಗತ್ತಿನಲ್ಲಿ ದಯೆಯನ್ನು ಹರಡುವುದನ್ನೇ ಅವರು ತಮ್ಮ ಜೀವನದ ಧ್ಯೇಯವನ್ನಾಗಿಸಿಕೊಂಡರು. ಅವರ ಕಾರ್ನ ಮೇಲೆ ನನ್ನನ್ನು ಕಾಡಬೇಡಿ, ಕೇವಲ ತಬ್ಬಿಕೊಳ್ಳಿ, ಅಂದರೆ ಡೋಂಟ್ ಬಗ್ ಮೀ, ಜಸ್ಟ್ ಹಗ್ ಮೀ ಎಂಬ ಬೋರ್ಡ್ ಇರುತ್ತಿತ್ತು. ಲೀ ಹಗ್ಗರ್ ಕಿಟ್ ಎಂಬ ವಿಶೇಷ ಕಿಟ್ಟನ್ನು ಇಟ್ಟುಕೊಳ್ಳುತ್ತಿದ್ದರು. ಅದರಲ್ಲಿ ಒಂದು ಅಪ್ಪುಗೆಗಾಗಿ ಒಂದು ಹೃದಯ, ಅಂದರೆ ಅ ಹಾರ್ಟ್ ಫಾರ್ ಅ ಹಗ್ ಎಂಬ ಸಂದೇಶವಿರುವ ಸಣ್ಣ ಕೆಂಪು ಬಣ್ಣದ ಸ್ಟಿಕ್ಕರ್ಗಳಿದ್ದವು. ಯಾರನ್ನಾದರೂ ಅಪ್ಪಿಕೊಂಡಾಗ ಆ ಸ್ಟಿಕ್ಕರನ್ನು ಅವರಿಗೆ ಉಡುಗೊರೆಯಾಗಿ ನೀಡುತ್ತಿದ್ದರು. ಅವರ ಈ ಕಾರ್ಯಕ್ರಮ ಸಮ್ಮೇಳನಗಳಲ್ಲಿ ಜನಪ್ರಿಯವಾಯಿತು. ಆದರೆ ಸ್ಯಾನ್ ಫ್ರಾನ್ಸಿಸ್ಕೋದ ಸ್ಥಳೀಯ ಟಿವಿ ಮಾಧ್ಯಮಗಳು ಅವರಿಗೆ ಒಂದು ಸವಾಲನ್ನು ಹಾಕಿದವು. ನಿಮ್ಮ ಈ ಅಪ್ಪುಗೆಯ ಕಿಟ್ ಕೇವಲ ನಿಮ್ಮ ಅಭಿಮಾನಿಗಳಿರುವ ಸಮ್ಮೇಳನಗಳಲ್ಲಿ ಮಾತ್ರ ಕೆಲಸ ಮಾಡುತ್ತದೆ. ಹೊರಗಿನ ಕಠಿಣ ಪ್ರಪಂಚದಲ್ಲಿ ಅಪರಿಚಿತರೊಂದಿಗೆ ಇದು ಕೆಲಸ ಮಾಡುವುದಿಲ್ಲ ಎಂದು ಅವರು ವಾದಿಸಿದರು. ಲೀ ನಗುತ್ತಲೇ ಈ ಸವಾಲನ್ನು ಸ್ವೀಕರಿಸಿದರು. ಮಾರನೇ ದಿನ ಟಿವಿ ಕ್ಯಾಮೆರಾಗಳೊಳಗೆ ಲೀ ಸ್ಯಾನ್ ಫ್ರಾನ್ಸಿಸ್ಕೋದ ಜನನಿಬಿಡ್ಡ ಬೀದಿಗಳಿಗೆ ಇಳಿದರು. ಮೊದಲು ಅವರು ದಿನಸಿ ವಸ್ತುಗಳ ದೊಡ್ಡ ಚೀಲಗಳನ್ನು ಹೊತ್ತುಕೊಂಡು ಸುಸ್ತಾಗಿ ಹೋಗುತ್ತಿದ್ದ ಮಹಿಳೆಯ ಬಳಿ ಹೋಗಿ, ನಮಸ್ಕಾರ, ನನ್ನ ಹೆಸರು ಲೀ, ನಾನು ಅಪ್ಪುಗೆಯ ನ್ಯಾಯಾಧೀಶ. ಈ ಪುಟ್ಟ ಹೃದಯದ ಬದಲಿಗೆ ನೀವೊಂದು ಅಪ್ಪುಗೆ ನೀಡುವಿರಾ ಎಂದು ಕೇಳಿದರು. ಆ ಮಹಿಳೆಯ ಮುಖದಲ್ಲಿ ಅಚ್ಚರಿ ಮೂಡಿ ನಂತರ ಸಂತೋಷದಿಂದ ಅವರನ್ನು ತಬ್ಬಿಕೊಂಡಳು. ಟಿವಿ ಸಿಬ್ಬಂದಿ, ಇದು ಸುಲಭ, ಆಕೆ ಸಾಮಾನ್ಯ ಮಹಿಳೆ ಎಂದು ಖ್ಯಾತೆ ತೆಗೆದರು. ನಂತರ ಲೀ ಅವರ ಕಣ್ಣಿಗೆ ಬಿದ್ದದ್ದು ಒಬ್ಬ ಪೊಲೀಸ್ ಅಧಿಕಾರಿ. ಆ ಅಧಿಕಾರಿ ಪಾರ್ಕಿಂಗ್ ಟಿಕೆಟ್ ನೀಡುವಾಗ ಕಾರಿನ ಮಾಲೀಕನೊಂದಿಗೆ ರಸ್ತೆಯಲ್ಲೇ ಜೋರಾಗಿ ಜಗಳವಾಡುತ್ತಿದ್ದ. ಪರಿಸ್ಥಿತಿ ಬಿಸಿಯಾಗಿತ್ತು. ಲೀ ನೇರವಾಗಿ ಆ ಕೋಪಿಷ್ಠ ಪೊಲೀಸ್ ಅಧಿಕಾರಿಯ ಬಳಿ ಹೋಗಿ, ನಿಮ್ಮನ್ನು ನೋಡಿದರೆ ಈಗ ನಿಮಗೆ ಒಂದು ಅಪ್ಪುಗೆಯ ತೀವ್ರ ಅಗತ್ಯವಿದೆ ಎನಿಸುತ್ತಿದೆ. ನಾನು ಲೀ ಶಪೀರೋ, ನಿಮಗೆ ನನ್ನದೊಂದು ಅಪ್ಪುಗೆ ನೀಡಬಹುದೇ ಎಂದು ಲೀ ಕೇಳಿದರು. ಟಿವಿ ಸಿಬ್ಬಂದಿ ಈಗ ಲೀಗೆ ಹೊಡೆತ ಗ್ಯಾರಂಟಿ ಎಂದುಕೊಂಡರು. ಆದರೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆ ಕೋಪಿ ಪೊಲೀಸ್ ಅಧಿಕಾರಿಯ ಮುಖದಲ್ಲಿದ್ದ ಕೋಪ ಕರಗಿ ಆತ ಲೀ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಕೊನೆಯದಾಗಿ ಸಿಬ್ಬಂದಿ ಅತ್ಯಂತ ಕಠಿಣ ಸವಾಲನ್ನು ನೀಡಿದರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಅತ್ಯಂತ ಕೋಪಿಷ್ಠ ಎಂದು ಹೆಸರಾಗಿದ್ದ ಬೃಹತ್ ದೇಹದ ಬಸ್ ಡ್ರೈವರಿಗೆ ಅಪ್ಪುಗೆ ನೀಡಲು ಹೇಳಿದರು. ಲೀ ಆತನ ಬಳಿ ಹೋಗಿ, ನಿಮ್ಮದು ಪ್ರಪಂಚದಲ್ಲೇ ಅತ್ಯಂತ ಒತ್ತಡದ ಕೆಲಸ. ನಾನು ಜನರು ದಿನವನ್ನು ಸುಂದರಗೊಳಿಸಲು ಅಪ್ಪುಗೆ ನೀಡುತ್ತಿದ್ದೇನೆ. ನಿಮಗೆ ಒಂದು ಅಪ್ಪುಗೆ ಬೇಕೇ ಎಂದು ಲೀ ಕೇಳಿದರು. ಆ ಒರಟು ಬಸ್ ಡ್ರೈವರ್ ಒಂದು ಕ್ಷಣ ಸ್ತಬ್ಧನಾಗಿ, ಯಾಕಾಗಬಾರದು ಎಂದು ಲೀ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಪ್ರೀತಿ ಕಲ್ಲನ್ನಾದರೂ ಕರಗಿಸಬಲ್ಲದು ಎಂಬುದನ್ನು ಟಿವಿ ಸಿಬ್ಬಂದಿ ಅಂದು ಕಣ್ಣಾರೆ ಕಂಡು ಮೂಕರಾದರು. ಅಧ್ಯಾಯ 3. ಲೆನಾರ್ಡ್ನ ಮೊದಲ ನಗು. ಲೆನಾರ್ಡ್ಸ್ ಸ್ಮೈಲ್. ಪ್ರೀತಿಯ ಸ್ಪರ್ಶಕ್ಕೆ ಎಂತಹ ಪವಾಡ ಮಾಡುವ ಶಕ್ತಿಯಿದೆ ಎಂದರೆ ನೀವು ಊಹಿಸಲು ಸಾಧ್ಯವಿಲ್ಲ. ಒಂದು ದಿನ ಲೀ ಅವರ ಸ್ನೇಹಿತೆ, ವೃತ್ತಿಪರ ಕ್ಲೌನ್, ವಿದೂಷಕಿಯಾಗಿದ್ದ ನ್ಯಾನ್ಸಿ ಜಾನ್ಸ್ಟೋನ್ ತೀವ್ರ ಸ್ವರೂಪದ ವಿಕಲಾಂಗ ವ್ಯಕ್ತಿಗಳ ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಲು ಲೀ ಅವರನ್ನು ಆಹ್ವಾನಿಸಿದರು. ಲೀ ತಮ್ಮ ಹಗ್ಗರ್ ಕಿಟ್, ಬಲೂನ್ಗಳು ಮತ್ತು ಪಾರ್ಟಿ ಟೋಪಿಗಳೊಂದಿಗೆ ಅಲ್ಲಿಗೆ ಹೋದರು. ಹಾಸಿಗೆ ಹಿಡಿದಿದ್ದ, ಗುಣಪಡಿಸಲಾಗದ ಕಾಯಿಲೆಗಳಿಂದ ಬಳಲುತ್ತಿದ್ದ ರೋಗಿಗಳ ವಾರ್ಡ್ಗಳಿಗೆ ಹೋಗಿ ಅವರನ್ನು ನಗಿಸುತ್ತಾ ಅಪ್ಪಿಕೊಳ್ಳುತ್ತಾ ಸಾಗಿದರು. ಆಸ್ಪತ್ರೆಯ ವಾತಾವರಣವೇ ನಗು ಮತ್ತು ಸಂತೋಷದಿಂದ ತುಂಬಿಹೋಯಿತು. ಕೊನೆಯದಾಗಿ ಅವರು ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದ್ದ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೀವ್ರವಾಗಿ ಬಾಧಿತರಾಗಿದ್ದ ರೋಗಿಗಳಿದ್ದ ವಾರ್ಡ್ಗೆ ತಲುಪಿದರು. ಅಲ್ಲಿನ ದೃಶ್ಯ ಮನ ಕಲಕುವಂತಿತ್ತು. ಅಲ್ಲಿ ಲೆನಾರ್ಡ್ ಎಂಬ ರೋಗಿಯಿದ್ದನು. ಅವನಿಗೆ ಮಾತನಾಡಲು, ಕದಲಲು ಸಾಧ್ಯವಿರಲಿಲ್ಲ. ಅವನ ಬಾಯಿಂದ ನಿರಂತರವಾಗಿ ಜೊಲ್ಲು ಸುರಿಯುತ್ತಿದ್ದ ಕಾರಣ ಕುತ್ತಿಗೆಗೆ ಒಂದು ಬಿಳಿ ಬಟ್ಟೆಯನ್ನು, ಬಿಬ್, ಕಟ್ಟಲಾಗಿತ್ತು. ಅವನ ಸ್ಥಿತಿ ನೋಡಿ ಲೀ ಒಂದು ಕ್ಷಣ ಹಿಂಜರಿದರು. ನಾನು ಇವನನ್ನು ಮುಟ್ಟಿದರೆ ಅವನಿಗೆ ಮುಜುಗರವಾಗಬಹುದೇ ಎಂದು ಯೋಚಿಸಿದರು. ಆದರೆ ನ್ಯಾನ್ಸಿ ಅವರನ್ನು ಹುರಿದುಂಬಿಸಿದಳು. ಲೀ ಮೆಲ್ಲನೆ ಲೆನಾರ್ಡ್ನ ಬಳಿ ತೆರಳಿ ಅವನ ತಲೆಗೆ ಒಂದು ಬಣ್ಣದ ಪಾರ್ಟಿ ಟೋಪಿಯನ್ನು ಹಾಕಿದರು. ಅವನ ಕುತ್ತಿಗೆಯಲ್ಲಿದ್ದ ಬಿಳಿ ಬಟ್ಟೆಗೆ ಒಂದು ಕೆಂಪು ಹೃದಯದ ಸ್ಟಿಕ್ಕರ್ ಅಂಟಿಸಿ ಅತ್ಯಂತ ಪ್ರೀತಿಯಿಂದ, ಕಾಳಜಿಯಿಂದ ಅವನನ್ನು ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಇಡೀ ವಾರ್ಡ್ನಲ್ಲಿ ಒಂದು ಮೌನ ಆವರಿಸಿತು. ಇದ್ದಕ್ಕಿದ್ದಂತೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಲೆನಾರ್ಡ್ ಕುರಿಯ ಮರಿಯಂತೆ ಮೆದುವಾದ, ಸಂತೋಷದ ಶಬ್ದಗಳನ್ನು ಮಾಡಲು ಪ್ರಾರಂಭಿಸಿದನು. ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ಇದನ್ನು ನೋಡಿ ವಾರ್ಡ್ನಲ್ಲಿದ್ದ ಇತರ ರೋಗಿಗಳು ಉತ್ಸಾಹದಿಂದ ತಮಗಾದ ರೀತಿಯಲ್ಲಿ ಶಬ್ದ ಮಾಡತೊಡಗಿದರು. ಈ ಶಬ್ದ ಕೇಳಿ ವೈದ್ಯರು ಮತ್ತು ನರ್ಸುಗಳು ಗಾಬರಿಯಿಂದ ಓಡಿಬಂದರು. ಏನಾಗುತ್ತಿದೆ ಇಲ್ಲಿ ಎಂದು ಲೀ ಆತಂಕದಿಂದ ಕೇಳಿದರು. ಆಗ ಕಣ್ಣೀರು ಹಾಕುತ್ತಿದ್ದ ನರ್ಸ್ ಒಬ್ಬರು ವಿವರಿಸಿದರು.
ಲೆನಾರ್ಡ್ ಇಲ್ಲಿಗೆ ಬಂದು 23 ವರ್ಷಗಳಾಗಿವೆ. ಈ 23 ವರ್ಷಗಳಲ್ಲಿ ಅವನು ಒಮ್ಮೆಯೂ ನಕ್ಕಿರಲಿಲ್ಲ, ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅವನು ಸಂತೋಷದಿಂದ ಶಬ್ದ ಮಾಡುತ್ತಿರುವುದನ್ನು ನಾವೆಲ್ಲರೂ ಮೊದಲ ಬಾರಿಗೆ ನೋಡುತ್ತಿದ್ದೇವೆ. ಕೇವಲ 1 ಸೆಕೆಂಡಿನ, ಯಾವುದೇ ಷರತ್ತುಗಳಿಲ್ಲದ ಒಂದು ಅಪ್ಪುಗೆ 23 ವರ್ಷಗಳ ಮೌನವನ್ನು ಮುರಿದಿತ್ತು. ಅಧ್ಯಾಯ 6. ನೀವು ಯಾರು ಎಂಬುದು ಮುಖ್ಯ. ವಾಟ್ ಯು ಆರ್ ಇಸ್ ಇಂಪಾರ್ಟೆಂಟ್. ಮಕ್ಕಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ, ನಾವು ಮಾಡಿದ್ದನ್ನು ನೋಡುತ್ತಾರೆ. ಬಾಬಿ ಲೆವಿಸ್ಗೆ ಮೈಕೆಲ್ 3 ವರ್ಷ ಮತ್ತು ಕರ್ಟ್ 7 ವರ್ಷ ಎಂಬ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದರು. ಒಂದು ಭಾನುವಾರದ ಮಧ್ಯಾಹ್ನ ಬಾಬಿ ಅವರನ್ನು ಆಟವಾಡಿಸಲು ಗಾಲ್ಫ್ ಪಾರ್ಕ್ಗೆ ಕರೆದೊಯ್ದರು. ಪಾರ್ಕ್ನ ಗೇಟ್ ಬಳಿ ಟಿಕೆಟ್ ಕೌಂಟರ್ ಇತ್ತು. ಬಾಬಿ ಕೌಂಟರ್ ಬಳಿ ಹೋಗಿ, ಟಿಕೆಟ್ ಬೆಲೆ ಎಷ್ಟು ಎಂದು ಕೇಳಿದರು. ಅಲ್ಲಿನ ಸಿಬ್ಬಂದಿ, ವಯಸ್ಕರಿಗೆ ಮತ್ತು 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ $3, 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಎಂದು ಉತ್ತರಿಸಿದನು. ಬಾಬಿ ತಮ್ಮ ಪರ್ಸ್ನಿಂದ $6 ತೆಗೆದು ಸಿಬ್ಬಂದಿಗೆ ನೀಡುತ್ತಾ, ನನ್ನ ಚಿಕ್ಕ ಮಗ ಮೈಕೆಲ್ಗೆ 3 ವರ್ಷ, ಅವನಿಗೇನು ಟಿಕೆಟ್ ಬೇಡ, ಆದರೆ ನನ್ನ ದೊಡ್ಡ ಮಗ ಕರ್ಟ್ಗೆ 7 ವರ್ಷ, ಇದು ನನಗೂ ಮತ್ತು ಅವನಿಗೂ ಸೇರಿ ಹಣ ಎಂದರು. ಕೌಂಟರ್ನಲ್ಲಿದ್ದ ವ್ಯಕ್ತಿ ಆಶ್ಚರ್ಯದಿಂದ ಬಾಬಿ ಮುಖ ನೋಡಿದ. ಸರ್, ನಿಮ್ಮ ದೊಡ್ಡ ಮಗನನ್ನು ನೋಡಿದರೆ 6 ವರ್ಷದವನಂತೆಯೇ ಕಾಣುತ್ತಾನೆ. ಅವನಿಗೆ 6 ವರ್ಷ ಎಂದು ನೀವು ಸುಳ್ಳು ಹೇಳಿದ್ದರೂ ನನಗೆ ತಿಳಿಯುತ್ತಿರಲಿಲ್ಲ. ನೀವು ಆರಾಮಾಗಿ $3 ಉಳಿಸಬಹುದಿತ್ತು ಎಂದನು. ಅದಕ್ಕೆ ಬಾಬಿ ನಗುತ್ತಾ ಬಹಳ ಗಂಭೀರವಾಗಿ ಉತ್ತರಿಸಿದರು, ಹೌದು, ನಾನು ಸುಳ್ಳು ಹೇಳಿದ್ದರೆ ನಿಮಗೆ ತಿಳಿಯುತ್ತಿರಲಿಲ್ಲ, ಆದರೆ ನನ್ನ ಮಕ್ಕಳಿಗೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ತಿಳಿಯುತ್ತಿತ್ತು. $3 ಉಳಿಸುವುದಕ್ಕಿಂತ ನನ್ನ ಮಕ್ಕಳಿಗೆ ನಾನು ಯಾವ ಮೌಲ್ಯಗಳನ್ನು ಕಲಿಸುತ್ತಿದ್ದೇನೆ ಎಂಬುದು ನನಗೆ ಹೆಚ್ಚು ಮುಖ್ಯ. ನಾವು ಇತರರಿಗೆ ನಾವೇನು ಎಂದು ಹೇಳಿಕೊಳ್ಳಬೇಕಾಗಿಲ್ಲ. ನಮ್ಮ ಪ್ರಾಮಾಣಿಕ ನಡೆಯೇ ನಮ್ಮ ವ್ಯಕ್ತಿತ್ವವನ್ನು ಸಾರುತ್ತದೆ. ಅಧ್ಯಾಯ 7. ಪ್ರೀತಿಯ ಪರಂಪರೆ, ಅ ಲೆಗಸಿ ಆಫ್ ಲವ್. ನಮ್ಮ ತಪ್ಪುಗಳ ಆಚೆಗೂ ನಾವು ನಮ್ಮ ಪ್ರೀತಿಪಾತ್ರರ ಮೇಲೆ ಬೀರುವ ಪ್ರಭಾವ ಎಷ್ಟಿರುತ್ತದೆ ಎಂಬುದರ ಕಥೆ ಇದು. ಆಲ್ ಎಂಬ ಸಾಮಾನ್ಯ ವ್ಯಕ್ತಿ ತನ್ನ ಪತ್ನಿ ಮತ್ತು 2 ಮಕ್ಕಳಾದ ಅರ್ನಿ ಹಾಗೂ ಜೆಸ್ಸಿ ಜೊತೆ ವಾಸಿಸುತ್ತಿದ್ದನು. ಆರ್ಥಿಕವಾಗಿ ಅಷ್ಟೇನೂ ಶ್ರೀಮಂತನಲ್ಲದಿದ್ದರೂ ಪ್ರೀತಿಯಿಂದ ತುಂಬಿದ ಕುಟುಂಬವಾಗಿತ್ತು. ಒಂದು ರಾತ್ರಿ ಹಠಾತ್ತಾಗಿ ಮಗ ಜೆಸ್ಸಿಗೆ ತೀವ್ರ ಹೊಟ್ಟೆನೋವು ಕಾಣಿಸಿಕೊಂಡಿತು. ಆಲ್ ಮತ್ತು ಅವನ ಪತ್ನಿ ಅದು ಸಾಮಾನ್ಯ ಗ್ಯಾಸ್ಟ್ರಿಕ್ ಅಥವಾ ತಿಂದದ್ದು ಜೀರ್ಣವಾಗದಿರಬಹುದು ಎಂದು ಭಾವಿಸಿ ಮಲಗಿ ನಿದ್ದೆ ಮಾಡಲು ಹೇಳಿದರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ತೀವ್ರವಾದ ಅಪೆಂಡಿಸೈಟಿಸ್ ಒಡೆದು ಜೆಸ್ಸಿ ನಿದ್ದೆಯಲ್ಲೇ ಪ್ರಾಣಬಿಟ್ಟನು. ಈ ಘಟನೆ ಆಲ್ನ ಜೀವನವನ್ನೇ ಬುಡಮೇಲು ಮಾಡಿತು. ತನ್ನ ಮಗನನ್ನು ಆಸ್ಪತ್ರೆಗೆ ಕರೆದೊಯ್ಯಲಿಲ್ಲವಲ್ಲ ಎಂಬ ಅಪರಾಧಿ ಪ್ರಜ್ಞೆ ಅವನನ್ನು ಕೊರೆಯತೊಡಗಿತು. ಆ ಆಘಾತದಿಂದ ಆಲ್ ತೀವ್ರ ಖಿನ್ನತೆಗೆ ಜಾರಿದನು. ಹೆಂಡತಿಯೊಂದಿಗೆ ವಿಚ್ಛೇದನವಾಯಿತು. ತನ್ನ ದುಃಖವನ್ನು ಮರೆಯಲು ವಿಪರೀತ ಮದ್ಯಪಾನಕ್ಕೆ ದಾಸನಾದನು. ಇದ್ದಬದ್ದ ಆಸ್ತಿಯೆಲ್ಲಾ ಕರಗಿತು. ಕೊನೆಗೊಂದು ದಿನ ಒಂಟಿತನ ಮತ್ತು ಹತಾಶೆಯಿಂದ ಆಲ್ ಒಂದು ಹೋಟೆಲ್ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು. ಲೇಖಕಿ ಬಾಬಿ ಜಿ ಈ ಕಥೆಯನ್ನು ಕೇಳಿದಾಗ ಆಲ್ ಬಗ್ಗೆ ತೀವ್ರ ಕೋಪ ಮತ್ತು ಬೇಸರ ವ್ಯಕ್ತಪಡಿಸಿದರು. ಒಬ್ಬ ಮನುಷ್ಯ ಯಾವುದೇ ಸಾಧನೆ ಮಾಡದೆ ತನ್ನ ಜೀವನವನ್ನು ಹೀಗೆ ಕುಡಿದು ಹಾಳು ಮಾಡಿಕೊಳ್ಳುವುದೇ ಎಂದು ಅವರು ಕೊಂಡರು. ಆದರೆ ಕೆಲವು ದಿನಗಳ ನಂತರ ಅವರು ಆಲ್ನ ಇನ್ನೊಬ್ಬ ಮಗ ಅರ್ನಿಯನ್ನು ಭೇಟಿಯಾದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಅರ್ನಿ ಅತ್ಯಂತ ದಯಾಮಯಿ, ಸಕಾರಾತ್ಮಕ ಮತ್ತು ಸಮಾಜಮುಖಿ ವ್ಯಕ್ತಿಯಾಗಿದ್ದನು. ಒಬ್ಬ ಕುಡಿಕ ತಂದೆಯೊಡನೆ ಬೆಳೆದ ತನ್ನ ತಮ್ಮನ ಸಾವನ್ನು ನೋಡಿದ ಅರ್ನಿ ಹೇಗೆ ಇಷ್ಟು ಒಳ್ಳೆಯವನಾಗಿದ್ದಾನೆ ಎಂದು ಲೇಖಕಿಗೆ ಅರ್ಥವಾಗಲಿಲ್ಲ. ಅವರು ನೇರವಾಗಿ ಅರ್ನಿಯನ್ನು ಕೇಳಿದರು, ನಿನ್ನ ತಂದೆಯ ಆ ಪರಿಸ್ಥಿತಿಯನ್ನು ಕಂಡು ನಿನಗೆ ಜಗತ್ತಿನ ಮೇಲೆ ನಿನ್ನ ತಂದೆಯ ಮೇಲೆ ದ್ವೇಷ ಬರಲಿಲ್ಲವೇ ಎಂದು. ಅದಕ್ಕೆ ಅರ್ನಿ ಒಂದು ಮಂದಹಾಸ ಬೀರಿ ಉತ್ತರಿಸಿದನು, ನನ್ನ ತಂದೆ ಬಹಳ ತಪ್ಪುಗಳನ್ನು ಮಾಡಿರಬಹುದು, ಆದರೆ ಅವರು ಪ್ರತಿದಿನ ರಾತ್ರಿ ಎಷ್ಟೇ ಕುಡಿದು ಬಂದಿದ್ದರೂ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಗನೇ ಎಂದು ಹೇಳುತ್ತಿದ್ದರು. ಅವರು ನನ್ನನ್ನು ಎಂದಿಗೂ ನಿರ್ಲಕ್ಷಿಸಲಿಲ್ಲ. ನನಗೆ ನೆನಪಿರುವುದು ಆ ಪ್ರೀತಿ ಮಾತ್ರ. ಆಲ್ ಜಗತ್ತಿನ ದೃಷ್ಟಿಯಲ್ಲಿ ಸೋತಿರಬಹುದು, ಆದರೆ ತನ್ನ ಮಗನಿಗೆ ಒಂದು ಪ್ರೀತಿಯ ಪರಂಪರೆಯನ್ನು, ಕರುಣೆಯ ಮೌಲ್ಯವನ್ನು ಬಿಟ್ಟು ಹೋಗುಮಲ್ಲಿ ಅವನು ಗೆದ್ದಿದ್ದನು. ಅಧ್ಯಾಯ 8. ಒಂದು ಕೈಯ ಚಿತ್ರ, ದ ಹ್ಯಾಂಡ್. ನಾವು ಕೃತಜ್ಞರಾಗಿರಲು ದೊಡ್ಡ ದೊಡ್ಡ ವಸ್ತುಗಳೇ ಬೇಕಿಲ್ಲ.
ಅಮೆರಿಕಾದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ದಿನ 1ನೇ ತರಗತಿಯ ಶಿಕ್ಷಕಿಯೊಬ್ಬಳು ಮಕ್ಕಳಿಗೆ ನೀವು ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಕೃತಜ್ಞರಾಗಿದ್ದೀರಿ ಅದರ ಚಿತ್ರವನ್ನು ಬಿಡಿಸಿ ಎಂದು ಹೇಳಿದಳು. ಆ ಶಾಲೆಯ ಮಕ್ಕಳೆಲ್ಲರೂ ಅತ್ಯಂತ ಬಡ ಕುಟುಂಬದಿಂದ ಬಂದವರು. ಅವರಿಗೆ ತಿನ್ನಲೂ ಸರಿಯಾಗಿ ಆಹಾರವೂ ಇರಲಿಲ್ಲ. ಹಾಗಾಗಿ ಆ ಮಕ್ಕಳು ಕೃತಜ್ಞರಾಗಿರಲು ಅಂಥದ್ದೇನೂ ಇಲ್ಲ, ಹೆಚ್ಚೆಂದರೆ ತಾವು ತಿನ್ನಲು ಬಯಸುವ ಕೋಳಿ ಮಾಂಸ ಅಥವಾ ಹಣ್ಣುಗಳ ಚಿತ್ರ ಬಿಡಿಸಬಹುದು ಎಂದು ಶಿಕ್ಷಕಿ ಭಾವಿಸಿದಳು. ಎಲ್ಲಾ ಮಕ್ಕಳು ತಮ್ಮ ತಮ್ಮ ಚಿತ್ರಗಳನ್ನು ತಂದಿಟ್ಟರು. ಆದರೆ ಡಗ್ಲಸ್ ಎಂಬ ಒಂಟಿಯೂ ಮೌನಿಯೂ ಆದ ಮಗು ತಂದಿಟ್ಟ ಚಿತ್ರ ನೋಡಿ ಶಿಕ್ಷಕಿಗೆ ಆಶ್ಚರ್ಯವಾಯಿತು. ಅವನು ಯಾವುದೇ ಊಟದ ಚಿತ್ರ ಬಿಡಿಸಿರಲಿಲ್ಲ. ಬದಲಾಗಿ ಒಂದು ಸರಳವಾದ ತೆರೆದ ಒಂದು ಕೈಯ ಚಿತ್ರವನ್ನು ಬಿಡಿಸಿದ್ದನು. ಇಡೀ ತರಗತಿಯ ಮಕ್ಕಳಿಗೂ ಅದು ಯಾರ ಕೈ ಎಂದು ಕುತೂಹಲ. ಒಬ್ಬ ಹುಡುಗ, ಅದು ನಮಗೆ ಆಹಾರ ನೀಡುವ ದೇವರ ಕೈ ಎಂದ. ಇನ್ನೊಬ್ಬ, ಇಲ್ಲ, ಅದು ರೈತನ ಕೈ ಎಂದ. ಎಲ್ಲಾ ಮಕ್ಕಳು ಹೊರಗೆ ಆಟವಾಡಿಲಲು ಹೋದಾಗ ಶಿಕ್ಷಕಿ ಮೆಲ್ಲನೆ ಡಗ್ಲಸ್ ಬಳಿ ಬಂದು, ಮಗು, ಇದು ಯಾರ ಕೈ ಎಂದು ಕೇಳಿದಳು. ಡಗ್ಲಸ್ ಅತ್ಯಂತ ಮುಗ್ಧತೆಯಿಂದ ಅವಳ ಮುಖ ನೋಡಿ ಹೇಳಿದನು, ಅದು ನಿಮ್ಮ ಕೈ ಟೀಚರ್. ಶಿಕ್ಷಕಿಯ ಕಣ್ಣುಗಳು ಒದ್ದೆಯಾದವು. ಡಗ್ಲಸ್ ಶಾಲೆಗೆ ಬಂದಾಗೆಲ್ಲ ಒಂಟಿಯಾಗಿರುತ್ತಿದ್ದ. ಆಟದ ವಿರಾಮದ ವೇಳೆಯಲ್ಲಿ ಶಿಕ್ಷಕಿ ಆಗಾಗ ಪ್ರೀತಿಯಿಂದ ಆ ಒಂಟಿ ಮಗುವಿನ ಕೈ ಹಿಡಿದುಕೊಂಡು ಮಾತನಾಡಿಸುತ್ತಿದ್ದರು. ಅವಳಿಗದು ಕೇವಲ ಒಂದು ಕ್ಷಣದ ಕೆಲಸವಾಗಿತ್ತು. ಆದರೆ ಆ ಬಡ ಮತ್ತು ಒಂಟಿ ಮಗುವಿಗೆ ಆ ಸ್ಪರ್ಶವೇ ಜಗತ್ತಿನ ಅತಿದೊಡ್ಡ ಭರವಸೆಯಾಗಿತ್ತು. ಅಧ್ಯಾಯ 9. ನನ್ನಿಂದ ಸಾಧ್ಯ. ಐ ಥಿಂಕ್ ಐ ಕ್ಯಾನ್. ತಾಯಿಯ ಪ್ರೀತಿ ಮತ್ತು ಮಗುವಿನ ಮುಗ್ಧ ಧೈರ್ಯ ಹೇಗೆ ಸಾವನ್ನೇ ಗೆಲ್ಲಬಲ್ಲದು ಎಂಬುದರ ರೋಮಾಂಚಕ ಕಥೆಯಿದು. 5 ವರ್ಷದ ಪುಟ್ಟ ಬಾಲಕ ರಾಕಿ ಮತ್ತು ಅವನ ತಾಯಿ ಕ್ಯಾಲಿ ಟ್ರಕ್ನಲ್ಲಿ ಅಲಬಾಮಾದ ಕಾಡು ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ರಾಕಿ ಸುಸ್ತಾಗಿ ತನ್ನ ತಾಯಿಯ ಮಡಿಲ ಮೇಲೆ ಕಾಲುಗಳನ್ನಿಟ್ಟು ನಿದ್ದೆ ಮಾಡುತ್ತಿದ್ದ. ರಸ್ತೆಯಲ್ಲಿ ದಿಢೀರೆಂದು ಒಂದು ದೊಡ್ಡ ಹಳ್ಳ ಎದುರಾಯಿತು. ಕ್ಯಾಲಿ ವಾಹನವನ್ನು ನಿಯಂತ್ರಿಸಲು ಪ್ರಯತ್ನಿಸಿದಳು. ಆದರೆ ರಾಕಿಯ ಕಾಲುಗಳು ಸ್ಟೀರಿಂಗ್ ಮತ್ತು ಅವನ ಮಧ್ಯೆ ಸಿಕ್ಕಾಕಿಕೊಂಡಿದ್ದರಿಂದ ಸ್ಟೀರಿಂಗ್ ತಿರುಗಿಸಲಾಗಲಿಲ್ಲ. ಟ್ರಕ್ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿದ್ದ 10 ಅಡಿ ಆಳದ ಕಡಿತವಾದ ಕಂದಕಕ್ಕೆ ಉರುಳಿತು. ಭೀಕರ ಅಪಘಾತ. ಟ್ರಕ್ ಸಂಪೂರ್ಣ ಜಖಮ್ಮಾಯಿತು. ಕ್ಯಾಲಿಯ ಮುಖ ಗೇರ್ ರಾಡ್ದೆ ಅಪ್ಪಳಿಸಿ ಮುಖವೆಲ್ಲ ರಕ್ತಸಿಕ್ತವಾಗಿತ್ತು. ಅವಳ ಕೈಮೂಳೆ ಮುರಿದು ಹೊರಗೆ ಬಂದಿತ್ತು. ವಿಪರೀತ ನೋವಿನಿಂದ ಆಕೆ ನರಳುತ್ತಿದ್ದಳು. ಆದರೆ ಅದೃಷ್ಟವಶಾತ್ ಪುಟ್ಟ ರಾಕಿಗೆ ಒಂದು ಸಣ್ಣ ಗೀಚೂ ಆಗಿರಲಿಲ್ಲ. ಗಾಬರಿಯಿಂದ ಎದ್ದ ರಾಕಿ ತನ್ನ ತಾಯಿಯ ಸ್ಥಿತಿಯನ್ನು ನೋಡಿ ಅಳಲಿಲ್ಲ. ಬದಲಾಗಿ ಒಡೆದ ಗಾಜಿನ ಮೂಲಕ ಹೊರಗೆ ಬಂದು ತನ್ನ ಪುಟಾಣಿ ಕೈಗಳಿಂದ ತಾಯಿಯನ್ನು ಹೊರಗೆಳೆಯಲು ಪ್ರಯತ್ನಿಸಿದನು. ತೀವ್ರ ರಕ್ತಸ್ರಾವದಿಂದ ಕ್ಯಾಲಿ ಪ್ರಜ್ಞೆ ತಪ್ಪುತ್ತಿದ್ದಳು. ನನ್ನನ್ನು ಇಲ್ಲಿಯೇ ಬಿಟ್ಟುಬಿಡು ಮಗು, ನನಗೆ ತುಂಬಾ ನಿದ್ದೆ ಬರುತ್ತಿದೆ ಎಂದು ಆಕೆ ಕಣ್ಣು ಮುಚ್ಚಿದಳು. ಆದರೆ ರಾಕಿ ಅವಳನ್ನು ಬಿಡಲಿಲ್ಲ. ಹೇಗೋ ಮಾಡಿ ತಾಯಿಯನ್ನು ಹೊರಗೆ ತಂದ. ಕಡಿತವಾದ ಬೆಟ್ಟವನ್ನು ಹತ್ತಿ ರಸ್ತೆಗೆ ಹೋಗಬೇಕು. ತಾಯಿಗೆ ನಡೆಯಲು ಸಾಧ್ಯವಿರಲಿಲ್ಲ. ರಾಕಿ ಅವಳನ್ನು ಹಿಡಿದುಕೊಂಡು ಇಬ್ಬರೂ ತೆವಳುತ್ತಾ ಬೆಟ್ಟ ಹತ್ತಲು ಶುರುಮಾಡಿದರು. ನೋವು ತಾಳಲಾರದೆ ಕ್ಯಾಲಿ ಅರ್ಧ ದಾರಿಯಲ್ಲೇ ಕುಸಿದು ಬಿದ್ದಳು. ಆಗ ರಾಕಿ ಅವಳ ಕಿವಿಯ ಬಳಿ ಹೋಗಿ ಶಾಲೆಯಲ್ಲಿ ಕಲಿತಿದ್ದ ನನ್ನಿಂದ ಸಾಧ್ಯ, ದ ಲಿಟಲ್ ಎಂಜಿನ್ ದಟ್ ಕುಡ್ ಎಂಬ ಕಥೆಯನ್ನು ನೆನಪಿಸಿದನು. ಕಷ್ಟವೆಂದಾಗ ಆ ಪುಟ್ಟ ರೈಲು ಹೇಗೆ ಮುಂದೆ ಸಾಗಿತು ಎಂದು ಹೇಳುತ್ತಾ, ನನಗೆ ಗೊತ್ತು ಅಮ್ಮ, ನೀನು ಇದನ್ನು ಮಾಡಬಲ್ಲೆ, ಕಮಾನ್ ಅಮ್ಮ ಎಂದು ಹುರಿದುಂಬಿದನು. ಮಗನ ಆ ಧೈರ್ಯದ ಮಾತುಗಳು ಕ್ಯಾಲಿಯ ನರನಾಡಿಗಳಲ್ಲಿ ವಿದ್ಯುತ್ ಸಂಚಾರ ಮಾಡಿತು. ಕೊನೆಗೂ ಅವರು ರಸ್ತೆಯನ್ನು ತಲುಪಿದರು. ಅಲ್ಲಿಯವರೆಗೆ ಕಲ್ಲು ಬಂಡೆಯಾಗಿದ್ದ ರಾಕಿ ರಸ್ತೆಗೆ ಬಂದ ತಕ್ಷಣ ತಾಯಿಯ ರಕ್ತಸಿಕ್ತ ಮುಖ ನೋಡಿ ಜೋರಾಗಿ ಅಳಲಾರಂಭಿಸಿದನು. ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರನ್ನು ನಿಲ್ಲಿಸಿ ಸಹಾಯ ಪಡೆದರು. ತನ್ನ 5 ವರ್ಷದ ಮಗನ ಪ್ರೋತ್ಸಾಹವಿಲ್ಲದ್ದರೆ ತಾನು ಅಂದು ಬದುಕುಳಿಯಲಿಲ್ಲವೆಂದು ಕ್ಯಾಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ. ಅಧ್ಯಾಯ 10. 333ರ ಕಥೆ. ದ 333 ಸ್ಟೋರಿ. ನಾವು ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮಕತೆಯ ಕಡೆಗೆ ದೃಷ್ಟಿ ಹರಿಸಿದಾಗ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಕೆನಡಾದ ಬ್ಯಾರಿ ಎಂಬ ನಗರದಲ್ಲಿ ಭೀಕರ ಸುಂಟರಗಾಳಿ ಅಪ್ಪಳಿಸಿ ಇಡೀ ನಗರವೇ ನಾಶವಾಗಿತ್ತು. ಜನರು ಮನೆ, ಆಸ್ತಿ, ಪ್ರೀತಿಪಾತ್ರರನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದರು. ಈ ವಿನಾಶವನ್ನು ಕಣ್ಣಾರೆ ಕಂಡ ಟೆಲಿಮೀಡಿಯಾ ಕಂಪನಿಯ ಉಪಾಧ್ಯಕ್ಷ ಬಾಬ್ ಟೆಂಪಲ್ಟನ್ ಆ ಜನರಿಗೆ ಏನಾದರೂ ದೊಡ್ಡ ಸಹಾಯ ಮಾಡಲೇಬೇಕು ಎಂದು ನಿರ್ಧರಿಸಿದರು. ಅವರು ತಮ್ಮ ಕಚೇರಿಗೆ ಬಂದು ತಮ್ಮ ಎಲ್ಲಾ ಹಿರಿಯ ಉದ್ಯೋಗಿಗಳನ್ನು ಮೀಟಿಂಗ್ಗೆ ಕರೆದರು. ಬೋರ್ಡ್ನ ಮೇಲೆ 3 ದೊಡ್ಡ 3 ಅಂಕಿಗಳನ್ನು ಬರೆದರು. ಆಮೇಲೆ ಹೇಳಿದರು, ನಾವು ಕೇವಲ 3 ದಿನಗಳಲ್ಲಿ ನಮ್ಮ ರೇಡಿಯೋ ಕೇಂದ್ರಗಳಲ್ಲಿ ಬರುವ 3 ಗಂಟೆಗಳ ವಿಶೇಷ ಕಾರ್ಯಕ್ರಮದ ಮೂಲಕ ಸಂತ್ರಸ್ತರಿಗಾಗಿ $3 ಮಿಲಿಯನ್ ಹಣವನ್ನು ಸಂಗ್ರಹಿಸಬೇಕು. ಇದು ನಮ್ಮ ಗುರಿ. ಮೀಟಿಂಗ್ನಲ್ಲಿದ್ದವರೆಲ್ಲ ನಿಬ್ಬೆರಗಾದರು. ಇದು ಅಸಾಧ್ಯ,
ನಮ್ಮ ರೇಡಿಯೋ ಕೇಂದ್ರಗಳು ಕೇವಲ 2 ರಾಜ್ಯಗಳಲ್ಲಿವೆ. 3 ದಿನದಲ್ಲಿ ಇಷ್ಟು ದೊಡ್ಡ ಮೊತ್ತ ಸಂಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಗೊಣಗಿದರು. ಆಗ ಟೆಂಪಲ್ಟನ್ ಬೋರ್ಡ್ನ ಮೇಲೆ ಒಂದು ಗೆರೆ ಎಳೆದು 2 ಭಾಗ ಮಾಡಿದರು. ಒಂದು ಕಡೆ ನಾವು ಏಕೆ ಮಾಡಬಾರದು ಅಥವಾ ಸಾಧ್ಯವಿಲ್ಲ ಎಂದು ಬರೆದು ಅದರ ಮೇಲೆ ದೊಡ್ಡ ಎಕ್ಸ್ ಇಂಟು ಮಾರ್ಕ್ ಹಾಕಿದರು. ಮತ್ತೊಂದು ಕಡೆ ನಾವು ಹೇಗೆ ಮಾಡಬಹುದು ಎಂದು ಬರೆದರು. ನನಗೆ ಇದು ಸಾಧ್ಯವಿಲ್ಲ ಎನ್ನಲು 100 ಕಾರಣಗಳು ಬೇಡ, ಇದನ್ನು ಹೇಗೆ ಸಾಧಿಸಬಹುದು ಎಂಬ ಒಂದೊಂದು ಐಡಿಯಾ ಕೊಡಿ ಎಂದರು. ಕೆಲಸಗಾರರ ದೃಷ್ಟಿಕೋನ ಬದಲಾಯಿತು. ಚರ್ಚೆ ಶುರುವಾಯಿತು. ದೇಶದ ಎಲ್ಲಾ ರೇಡಿಯೋ ಕೇಂದ್ರಗಳೊಂದಿಗೆ ಕೈಜೋಡಿಸುವ ಐಡಿಯಾ ಬಂತು. ಟಿವಿ ನಿರೂಪಕರನ್ನು ರೇಡಿಯೋಗೆ ತರುವ ಐಡಿಯಾ ಬಂತು. ಕೇವಲ 3 ದಿನಗಳಲ್ಲಿ ಹಗಲಿರುಳು ಶ್ರಮಿಸಿ ಕೆನಡಾದಾದ್ಯಂತ 50 ರೇಡಿಯೋ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡಿದರು. ಆಶ್ಚರ್ಯವೆಂದರೆ ಅವರು ಅಂದುಕೊಂಡಂತೆ ಕೇವಲ 3 ಗಂಟೆಗಳಲ್ಲಿ ಭರ್ತಿ $3 ಮಿಲಿಯನ್ ಹಣವನ್ನು ದೇಣಿಗೆಯಾಗಿ ಸಂಗ್ರಹಿಸಿದರು. ನಮ್ಮ ಗಮನ ಏಕೆ ಸಾಧ್ಯವಿಲ್ಲ ಎಂಬುದರ ಬದಲು ಹೇಗೆ ಸಾಧಿಸಬಹುದು ಎಂಬುದರ ಮೇಲಿದ್ದರೆ ಪವಾಡಗಳೇ ನಡೆಯುತ್ತವೆ. ಅಧ್ಯಾಯ 11. ಓದಲು ಬಾರದ ಮನುಷ್ಯ, ದ ಮ್ಯಾನ್ ಹೂ ಕುಡಿಂಟ್ ರೀಡ್. ನಮ್ಮ ನ್ಯೂನ್ಯತೆಗಳನ್ನು ಮುಚ್ಚಿಟ್ಟುಕೊಳ್ಳುವ ಬದಲು ಅವುಗಳನ್ನು ಎದುರಿಸಿದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ. ಜಾನ್ ಕಾರ್ಕ್ರನ್ ಎಂಬ ವ್ಯಕ್ತಿಯ ಕಥೆ ಇದು. ಬಾಲ್ಯದಿಂದಲೂ ಜಾನ್ಗೆ ಡಿಸ್ಲೆಕ್ಸಿಯಾ ಎಂಬ ಸಮಸ್ಯೆಯಿತ್ತು. ಅವರಿಗೆ ಪುಸ್ತಕದ ಮೇಲಿನ ಅಕ್ಷರಗಳು ಹಾರಾಡುತ್ತಿರುವಂತೆ ಕಾಣುತ್ತಿದ್ದವು. ಏನನ್ನೂ ಓದಲು ಸಾಧ್ಯವಾಗುತ್ತಿರಲಿಲ್ಲ. ಆ ಕಾಲದಲ್ಲಿ ಈ ಕಾಯಿಲೆಯ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಹಾಗಾಗಿ ಶಾಲೆಯಲ್ಲಿ ಶಿಕ್ಷಕರು ಜಾನ್ ಅನ್ನು ದಡ್ಡ, ಸೋಮಾರಿ ಎಂದು ಕರೆದು ಎಲ್ಲರೆದುರು ಬೋರ್ಡ್ ಓದಲು ಹೇಳಿ ಅವಮಾನಿಸುತ್ತಿದ್ದರು. ಜಾನ್ ಆಂತರಿಕವಾಗಿ ಸಂಪೂರ್ಣ ಕುಗ್ಗಿ ಹೋಗಿದ್ದ. ಆದರೆ ಅವನು ಬುದ್ಧಿವಂತನಿದ್ದ. ಹೇಗೋ ಮಾಡಿ ಬ್ಯಾಸ್ಕೆಟ್ಬಾಲ್ ಆಟಗಾರನಾಗಿ ಕಾಲೇಜಿಗೆ ಸೇರಿದ. ಅಲ್ಲಿಯೂ ಕೇವಲ ಬಹು ಆಯ್ಕೆಯ ಪ್ರಶ್ನೆಗಳಿರುವ ವಿಷಯಗಳನ್ನು ಮಾತ್ರ ಆರಿಸಿಕೊಂಡು ಬೇರೆಯವರ ಸಹಾಯದಿಂದ ಹೇಗೋ ಮಾಡಿ ಪದವಿ ಮುಗಿಸಿ ಆಶ್ಚರ್ಯಕರ ರೀತಿಯಲ್ಲಿ ಒಬ್ಬ ಶಿಕ್ಷಕನಾಗಿಯೇ ವೃತ್ತಿ ಆರಂಭಿಸಿದ. ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಓದಲು ಹೇಳಿ ತಾನು ಕೇವಲ ಕೇಳಿಸಿಕೊಳ್ಳುತ್ತಿದ್ದ. ನಂತರ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಇಳಿದು ತನ್ನ ಬುದ್ಧಿವಂತಿಕೆಯಿಂದ ಕೋಟ್ಯಾಧಿಪತಿಯಾದ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಬಾಗಿಲಿನ ಮೇಲೆ ಪುಷ್ ಮತ್ತು ಪುಲ್ ಎಂದು ಬರೆದಿದ್ದನ್ನು ಓದಲು ಬಾರದೆ ಆತ ಒದ್ದಾಡುತ್ತಿದ್ದ. 1982ರಲ್ಲಿ ದೊಡ್ಡ ಆರ್ಥಿಕ ಕುಸಿತವಾಗಿ ಅವನ ವ್ಯವಹಾರ ನೆಲಕಚ್ಚಿತು. ಬ್ಯಾಂಕ್ನಿಂದ, ಕೋರ್ಟ್ನಿಂದ 100 ನೋಟಿಸುಗಳು ಬಂದವು. ಆದರೆ ಅವನಿಗೆ ಒಂದೇ ಒಂದು ಕಾಗದವೂ ಓದಲು ಬರುತ್ತಿರಲಿಲ್ಲ. ತನ್ನ ಗುಟ್ಟು ಎಲ್ಲರಿಗೂ ಎಲ್ಲಿ ರಟ್ಟಾಗುತ್ತದೋ ಎಂಬ ಭಯ, ಹತಾಶೆ ಅವನನ್ನು ಆವರಿಸಿತು. ಕೊನೆಗೆ ತನ್ನ 48ನೇ ವಯಸ್ಸಿನಲ್ಲಿ ಜಾನ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ. ತನ್ನ ಈಗೋವನ್ನು ಬದಿಗಿಟ್ಟು ನೇರವಾಗಿ ಪಬ್ಲಿಕ್ ಲೈಬ್ರರಿಗೆ ಹೋದ. ಅಲ್ಲಿನ ಮಹಿಳಾ ಸಿಬ್ಬಂದಿಯ ಮುಂದೆ ನಿಂತು, ನನಗೆ ಓದಲು ಬರುವುದಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತನು. ಆ ಲೈಬ್ರರಿಯವರು 65 ವರ್ಷದ ಒಬ್ಬ ವಯಸ್ಸಾದ ಶಿಕ್ಷಕಿಯನ್ನು ಜಾನ್ಗೆ ಟ್ಯೂಟರ್ ಆಗಿ ನೇಮಿಸಿದರು. ಆಕೆ ಕೇವಲ 3 ವರ್ಷದ ಮಗುವಿಗೆ ಕಲಿಸುವಂತೆ ಜಾನ್ಗೆ ABCD ಎಂದ ಅಕ್ಷರಗಳನ್ನು ಕಲಿಸಲು ಶುರು ಮಾಡಿದಳು. 1 ವರ್ಷದ ಸತತ ಪ್ರಯತ್ನದ ನಂತರ ಜಾನ್ ತನ್ನ ಜೀವಮಾನದಲ್ಲೇ ಮೊದಲ ಬಾರಿಗೆ ಒಂದು ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ. ಆ ದಿನ ಅವನು ಅನುಭವಿಸಿದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮುಂದೆ ಆತ ಅಮೆರಿಕಾದಾದ್ಯಂತ ಪ್ರವಾಸ ಮಾಡಿ ತಾನು ಅನಕ್ಷರಸ್ಥನಾಗಿದ್ದ ಕಥೆಯನ್ನು ಹೆಮ್ಮೆಯಿಂದ ಹೇಳಿಕೊಂಡು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದನು. ಅಧ್ಯಾಯ 13. ಒಂದು ಕ್ಷಣ ನಿಂತು ನೋಡಿ. ಟೇಕ್ ಅ ಮೊಮೆಂಟ್ ಟು ರಿಯಲಿ ಸಿ. ನಾವೆಲ್ಲರೂ ಓಡುತ್ತಿದ್ದೇವೆ. ಕೆಲಸ, ಹಣ, ಭವಿಷ್ಯ ಎಂದು ಓಡುತ್ತಿರುವ ನಮ್ಮ ಈ ಬಿಡುವಿಲ್ಲದ ಜೀವನದಲ್ಲಿ ವರ್ತಮಾನದ ಸೌಂದರ್ಯವನ್ನು ಆನಂದಿಸುವುದನ್ನೇ ನಾವು ಮರೆತಿದ್ದೇವೆ. ಜೆಫ್ರಿ ಎಂಬವರು ಒಂದು ದಿನ ಕ್ಯಾಲಿಫೋರ್ನಿಯಾದ ಜನನಿಬಿಡ ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಲುಕಿದ್ದರು. ಅವರಿಗೆ ಒಂದು ಬಹುಮುಖ್ಯವಾದ ಬಿಸಿನೆಸ್ ಮೀಟಿಂಗ್ಗೆ ಹೋಗಬೇಕಿತ್ತು. ಸಿಗ್ನಲ್ ಯಾವಾಗ ಗ್ರೀನ್ ಆಗುತ್ತದೋ, ಯಾವಾಗ ಕಾರ್ ಓಡಿಸಿಕೊಂಡು ಹೋಗುತ್ತೇನೋ ಎಂಬ ಆತುರದಲ್ಲಿ ಸ್ಟಿಯರಿಂಗ್ ಹಿಡಿದುಕೊಂಡು ಕುಳಿತಿದ್ದರು. ಆಗ ಅವರ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಝೀಬ್ರಾ ಕ್ರಾಸಿಂಗ್ ಬಳಿ ಒಂದು ಕುಟುಂಬ ರಸ್ತೆ ದಾಟಲು ನಿಂತಿತ್ತು. ಆಶ್ಚರ್ಯವೆಂದರೆ ತಂದೆ ಮತ್ತು ತಾಯಿ ಇಬ್ಬರೂ ಅಂಧರಿದ್ದರು. ಇಬ್ಬರ ಕೈಯಲ್ಲೂ ಬಿಳಿ ಕೋಲುಗಳಿದ್ದವು. ತಂದೆಯ ಕೈಯನ್ನು ಒಬ್ಬ ಸಣ್ಣ ಹುಡುಗ ಹಿಡಿದುಕೊಂಡಿದ್ದ. ತಾಯಿ ತನ್ನ ಎದೆಗೊಂದು ಪುಟ್ಟ ಮಗುವನ್ನು ಅಪ್ಪಿಕೊಂಡಿದ್ದಳು. 8 ಲೇನ್ಗಳ ಕಾರುಗಳು ಶರವೇಗದಲ್ಲಿ ಚಲಿಸುವ ಆ ಅಪಾಯಕಾರಿ ರಸ್ತೆಯನ್ನು ಆ ಅಂಧ ದಂಪತಿಗಳು ಹೇಗೆ ದಾಟುತ್ತಾರೆ ಎಂದು ಜೆಫ್ರಿಗೆ ಆತಂಕ ಶುರುವಾಯಿತು. ಆಗ ಒಂದು ಅದ್ಭುತ ನಡೆಯಿತು. ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಆಯಿತು. ಆದರೂ ರಸ್ತೆಯಲ್ಲಿದ್ದ ಯಾವ ಕಾರು 1 ಇಂಚು ಕೂಡ ಮುಂದೆ ಹೋಗಲಿಲ್ಲ. ಯಾರೂ ಹಾರ್ನ್ ಮಾಡಿಲ್ಲ, ಯಾರೂ ಕೂಗಾಡಿಲ್ಲ. ಇಡೀ ರಸ್ತೆಯಲ್ಲಿ ಸಂಪೂರ್ಣ ಮೌನ. ಆ ಅಂಧ ದಂಪತಿಗಳು ಮೆಲ್ಲನೆ ಹೆಜ್ಜೆ ಹಾಕಲು ಶುರು ಮಾಡಿದರು. ಆಗ ಕಾರಿನಲ್ಲಿದ್ದ ಅಪರಿಚಿತರು ತಮ್ಮ ಕಿಟಕಿ ಗ್ಲಾಸ್ ಇಳಿಸಿ, ಸ್ವಲ್ಪ ಬಲಕ್ಕಿ ಬನ್ನಿ, ಹೌದು, ಈಗ ನೇರವಾಗಿ ಹೆಜ್ಜೆ ಹಾಕಿ, ಹುಷಾರು ಎಂದು ಪ್ರೀತಿಯಿಂದ ದಾರಿ ತೋರಿಸುತ್ತಾ ಆ ಕುಟುಂಬ ಸುರಕ್ಷಿತವಾಗಿ ರಸ್ತೆ ದಾಟಲು ಸಹಾಯ ಮಾಡಿದರು.
ಆ ಕುಟುಂಬ ರಸ್ತೆ ದಾಟಿದ ನಂತರವೇ ಎಲ್ಲಾ ಕಾರುಗಳು ಮುಂದೆ ಸಾಗಿದವು. ಈ ಘಟನೆ ಜೆಫ್ರಿಯ ಮನಸ್ಸಿನಲ್ಲಿ ಆಳವಾದ ಸಂಚಲನ ಉಂಟುಮಾಡಿತು. ನಾವೆಲ್ಲರೂ ಕಣ್ಣುಗಳಿದ್ದರೂ ಎಷ್ಟೋ ಸುಂದರ ವಿಷಯಗಳನ್ನು ನೋಡಲು ಅನುಭವಿಸಲು ಮರೆತಿದ್ದೇವೆ ಎಂಬ ಸತ್ಯ ಅವರಿಗೆ ಅರಿವಾಯಿತು. ನಮ್ಮ ಈ ದಿನನಿತ್ಯದ ಓಟದ ನಡುವೆ ಒಂದು ಕ್ಷಣ ನಿಂತು ಸುತ್ತಮುತ್ತಲಿನ ಪ್ರಪಂಚವನ್ನು, ಜನರನ್ನು ಗಮನಿಸಿದರೆ ಜೀವನದ ನಿಜವಾದ ಅರ್ಥ ನಮಗೆ ಸಿಗುತ್ತದೆ. ಅಧ್ಯಾಯ 13 ಮುಕ್ತಾಯ ಮತ್ತು ಜೀವನ ಪಾಠಗಳು. ಸ್ನೇಹಿತರೆ, ಈ ಎಲ್ಲಾ ನಿಜ ಕಥೆಗಳ ಮೂಲಕ ನಾವು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳಬಹುದಾದ ಅನೇಕ ಪ್ರಮುಖ ಪಾಠಗಳನ್ನು ಕಲಿತಿದ್ದೇವೆ. ಮೊದಲನೆಯದಾಗಿ, ಪ್ರೀತಿಯ ಅಪಾರ ಶಕ್ತಿ. ಪ್ರೀತಿಯನ್ನು ಕೇವಲ ಮನಸ್ಸಿನಲ್ಲಿಟ್ಟುಕೊಂಡರೆ ಸಾಲದು, ಅದನ್ನು ವ್ಯಕ್ತಪಡಿಸಬೇಕು. ಇತರರಿಗೆ ಸಹಾಯ ಮಾಡುವುದೇ ಜೀವನದ ಅತಿದೊಡ್ಡ ಸಾರ್ಥಕತೆ. ಎರಡನೆಯದಾಗಿ, ನಿಮ್ಮನ್ನು ನೀವು ಪ್ರೀತಿಸುವುದು. ಸೆಲ್ಫ್ ಲವ್. ಜಗತ್ತಿನೆದುರು ಯಶಸ್ವಿಯಾಗಲು ನೀವು ನಿಮ್ಮ ತನವನ್ನು ಬದಲಾಯಿಸಿಕೊಳ್ಳಬೇಕಿಲ್ಲ. ನೀವು ನೀವಾಗಿರುವುದೇ ನಿಮ್ಮ ದೊಡ್ಡ ಶಕ್ತಿ. ಮೂರನೆಯದಾಗಿ, ಉತ್ತಮ ಪೋಷಕತ್ವ. ಮಕ್ಕಳಿಗೆ ಬರೀ ಬುದ್ಧಿವಾದ ಹೇಳುವುದಕ್ಕಿಂತ ನಿಮ್ಮ ಆಚರಣೆಗಳ ಮೂಲಕ, ಪ್ರಾಮಾಣಿಕತೆಯ ಮೂಲಕ ಅವರಿಗೆ ಒಂದು ಅತ್ಯುತ್ತಮ ಆದರ್ಶವಾಗಿರಿ. ನಾಲ್ಕನೆಯದಾಗಿ, ಕೃತಜ್ಞತಾಭಾವ. ಗ್ರಾಟಿಟ್ಯೂಡ್. ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳಿಗಿಂತ ಹೃದಯಕ್ಕೆ ಮಾತ್ರ ನಿಲುಕುವ ಸಣ್ಣ ಸಣ್ಣ ರಚನೆಗಳಿಗೆ, ದಯೆಯ ಕಾರ್ಯಗಳಿಗೆ ಕೃತಜ್ಞರಾಗಿರಿ. ಐದನೆಯದಾಗಿ, ಸ್ಥೈರ್ಯ ಮತ್ತು ಛಲ. ಎಷ್ಟೇ ಕಷ್ಟ ಬಂದರೂ, ಸಾವು ಎದುರಿದ್ದರೂ ಬಿಟ್ಟುಕೊಡದಿರುವ ಮನೋಭಾವ. ಅಸಾಧ್ಯವೆನ್ನುವುದನ್ನು ಕೇವಲ ಒಂದು ದೃಷ್ಟಿಕೋನದ ಬದಲಾವಣೆಯಿಂದ ಸಾಧ್ಯ ಮಾಡಬಹುದು. ಕೊನೆಯದಾಗಿ, ದಯೆ ಎಂಬ ಸಾರ್ವತ್ರಿಕ ಭಾಷೆ. ಪ್ರಪಂಚದಲ್ಲಿ ಜಾತಿ, ಧರ್ಮ, ಭಾಷೆಗಳು ಬೇರೆ ಇರಬಹುದು, ಆದರೆ ದಯೆ ಎಂಬುದು ಎಲ್ಲರಿಗೂ ಅರ್ಥವಾಗುವ ಒಂದೇ ಒಂದು ಭಾಷೆ. ನಿಜವಾದ ಸಂತೋಷವಿರುವುದು ನಾವು ಏನನ್ನು ಪಡೆದೆವು ಎಂಬುದರಲ್ಲ, ನಾವು ಏನನ್ನು ನೀಡಿದೆವು ಎಂಬುದರಲ್ಲಿ. ಕಥೆಗಳು ನಿಮ್ಮ ದಿನನಿತ್ಯದ ಓಟಕ್ಕೆ ಸ್ವಲ್ಪ ವಿರಾಮ ನೀಡಿ, ಜೀವನದ ಸಣ್ಣ ಸಣ್ಣ ಸಂತೋಷಗಳನ್ನು ಅನುಭವಿಸಲು ಮತ್ತು ಇತರರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಲು ನಿಮಗೆ ಸ್ಫೂರ್ತಿಯಾಗಲಿ ಎಂದು ಆಶಿಸುತ್ತೇನೆ. ನೆನಪಿರಲಿ, ದಯೆ ಮತ್ತು ಕೃತಜ್ಞತೆಯ ಸಣ್ಣ ಕಾರ್ಯಗಳಿಂದಲೇ ಜೀವನದ ಅತಿದೊಡ್ಡ ಸಂತೋಷಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಕಥೆಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಅತ್ಯುತ್ತಮ ಪುಸ್ತಕಗಳ, ಅದ್ಭುತ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಗುನಗುತ್ತಾ ಇರಿ. ಶುಭವಾಗಲಿ.